ಯಶ್ ಬರ್ತ್ಡೇ ಬ್ಯಾನರ್ ಕಟ್ಟೋ ಸಲುವಾಗಿ ಅಭಿಮಾನಿಗಳು ಸೇರಿದ್ದ ಸಂದರ್ಭದಲ್ಲಿ ಘೋರ ದುರಂತವೊಂದು ಗದಗ್ನಲ್ಲಿ ನಡೆದಿದೆ. ಈ ದುರಂತದಲ್ಲಿ 3 ಸಾವನ್ನಪ್ಪಿದ್ದಾರೆ. ನಟ ಯಶ್ ಅವರ 25 ಅಡಿ ಎತ್ತರದ ಕಟೌಟ್ ಅನ್ನ ಹಾಕೋ ಸಲುವಾಗಿ ಅಲ್ಲಿ ಯುವಕರು ಸೇರಿದ್ರು. ಈ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ವಿದ್ಯುತ್ ತಂತಿ ಇರೋದನ್ನ ಗಮನಿಸದೆ ಒಬ್ಬರು ವಿದ್ಯುತ್ ತಂತಿಯನ್ನ ತುಳಿದ ಪರಿಣಾಮವಾಗಿ ವಿದ್ಯುತ್ ಪ್ರವಹಿಸಿ ನೋಡ್ತಾ ಇದ್ದ ಹಾಗೆ 3 ಜನರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಹಾಗೆ 3 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ. ಅದರಲ್ಲಿ ಯುವಕರ ಆರ್ತನಾದ ಕೂಡ ಕೇಳಿ ಬರ್ತಾ ಇದೆ. 3ರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸೋ ಕೆಲಸ ಕೂಡ ಆಗ್ತಾ ಇದೆ. ಕೆಲವೇ ಸೆಕೆಂಡ್ಗಳಲ್ಲಿ ಅತ್ಯಂತ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಗೆ ಗದಗ ಸಾಕ್ಷಿಯಾಗಿದೆ. ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಲ್ಲಿ ಅಚಾತುರ್ಯದಿಂದ ಈ ಘಟನೆ ಆಗಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈ ಕಟೌಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ. ಇದನ್ನ ಅಳವಡಿಸಬೇಕು ಅಂತ ಹೇಳಿ ಒಂದು 10 ರಿಂದ 15 ಜನರ ಯುವಕರ ಗುಂಪು ಬಹಳಷ್ಟು ಉತ್ಸಾಹದಿಂದ ಇರ್ತಾರೆ. ಬಟ್ ನೋಡ್ತಾ ಇದ್ದ ಹಾಗೆ ಅವರ ಉತ್ಸಾಹ ಎಲ್ಲವೂ ಕೂಡ ಅಲ್ಲಿ ಸ್ತಬ್ಧ ಆಗೋಗುತ್ತೆ. ಕಾರಣ 3 ಜನ ಎಲೆಕ್ಟ್ರಿಕ್ ಶಾಕ್ ನಿಂದ ಸಾವನ್ನಪ್ಪಿದ್ರೆ ಇನ್ನು 3 ಜನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮತ್ತೆ ಈ ಘಟನೆಯ ಸಂದರ್ಭದ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಅದರಲ್ಲಿ ಯುವಕರು ಗೋಳಾಡ್ತಾ ಇರೋದನ್ನ, ನೋವಿನಿಂದ ನರಳುತ್ತಾ ಇರೋದನ್ನ, ಸಹಾಯಕ್ಕಾಗಿ ಒದ್ದಾಡ್ತಾ ಇರೋದನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು. ಬಟ್ ಈ ರೀತಿ ವಿದ್ಯುತ್ ಪ್ರವಹಿಸಿ ಇದೇ ಮೊದಲ ಸಾವಲ್ಲ. ಈ ಹಿಂದೆ ಬೇರೆ ರಾಜ್ಯಗಳಲ್ಲೂ ಕೂಡ ಇಂಥ ಅವಘಡಗಳಾಗಿದೆ. ತಮ್ಮ ನೆಚ್ಚಿನ ನಟನ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ಹೇಳಿ ಬ್ಯಾನರ್ ಕಟ್ಟಬೇಕಾದ್ರೆ, ಕಟ್ಔಟ್ಗಳನ್ನ ಅಳವಡಿಸಬೇಕಾದ್ರೆ ತಮಿಳುನಾಡಿನಲ್ಲೂ ಕೂಡ ಇತ್ತೀಚೆಗಷ್ಟೇ ಸೂರ್ಯ ಅವರ ಬರ್ತ್ಡೇ ಸಂದರ್ಭದಲ್ಲಿ ಒಬ್ಬ ಅಭಿಮಾನಿ ಸಾವನ್ನಪ್ಪಿದ್ದ. ಮತ್ತೆ ಪ್ರಭಾಸ್ ಅವರ ಅಭಿಮಾನಿ ಅವರ ಸಿನಿಮಾದ ವಿಚಾರವಾಗಿ ಬ್ಯಾನರ್ ಕಟ್ಟಬೇಕಾದ್ರೆ, ಕಟ್ಔಟ್ ಹಾಕಬೇಕಾದ್ರೆ ಕೂಡ ವಿದ್ಯುತ್ ಪ್ರವಹಿಸಿ ಸಾವನ್ನಪ್ಪಿದ್ರು. ನಿಮ್ಮ ಜೀವವೂ ಅಷ್ಟೇ ಅಮೂಲ್ಯ. ಸೆಲೆಬ್ರೇಷನ್ ಇರಲಿ, ಉತ್ಸಾಹ ಇರಲಿ, ಬಟ್ ನೋಡ್ಕೊಳ್ಳಿ ಒಂದ್ಸಲ. ಡೀಟೇಲ್ಸ್ ಕೊಡ್ತಾರೆ ಭೀಮನಗೌಡ. ಇಲ್ಲಿ ಇನ್ನೊಂದು ಪ್ರಶ್ನೆ ಆಗಿದೆ. ಆ ವಿದ್ಯುತ್ ಸೇಫ್ಟಿ ಪೈಪ್ ಅನ್ನು ಏನು ಅಳವಡಿಸಿರ್ಲಿಲ್ವಾ ಆ ವಿದ್ಯುತ್ ತಂತಿಗೆ, ಹಾಗೆ ಬೇಕಾಬಿಟ್ಟಿ ಬಿಟ್ಟಿದ್ರ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇದೆ. ಮತ್ತೆ ಇನ್ನೊಂದು 3 ಗಂಭೀರವಾಗಿ ಗಾಯಗೊಂಡಿರೋರ ಆರೋಗ್ಯ ಪರಿಸ್ಥಿತಿ ಹೇಗಿದೆ, ಏನ್ ಹೇಳ್ತಾ ಇದಾರೆ ಡಾಕ್ಟರ್ಸ್, ಚಾನ್ಸಸ್ ಏನೇನಿದೆಯಂತೆ? ಮಮತಾ, ಇದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಒಂದು ಸೂರ್ಣಿ ಗ್ರಾಮದಲ್ಲಿ ನಡೆದಂತ ಘಟನೆ. ತನ್ನ ನೆಚ್ಚಿನ ನಟರಾದಂತ ಯಶ್ ಅವರ ಒಂದು ಬರ್ತ್ಡೇ ಆಚರಿಸಿಕೊಳ್ಳುವಂತ ಯುವಕರು ಉತ್ಸಾಹದಲ್ಲಿದ್ರು. ಇಂತಹ ಒಂದು ಉತ್ಸಾಹ ಸಂದರ್ಭದಲ್ಲಿ ರಾತ್ರಿ ವೇಳೆ ಅಂದ್ರೆ 1 ಗಂಟೆ ಸುಮಾರಿಗೆ ತಮ್ಮ ನೆಚ್ಚಿನ ನಟ ಯಶ್ ಅನ್ನ ಬರ್ತ್ಡೇ ಆಚರಿಸುವಂತಹ ಸಂದರ್ಭದಲ್ಲಿ ಸುಮಾರು 25 ಅಡಿ ಎತ್ತರದ ಒಂದು ಕಟೌಟ್ ಅನ್ನ ಮಾಡಿಸಿದ್ರು. ಅದು ಕಟೌಟ್ಗೆ ಕಬ್ಬಿಣದ ಸಲಾಕೆಯನ್ನ ಹಾಕಿ ಆ ಕಟೌಟ್ ಅನ್ನ ಮಾಡಿಸಿರುವಂತದ್ದು. ಹಾಗಾಗಿ ಅದು ರಸ್ತೆ ಪಕ್ಕದಲ್ಲಿ ಅಂದ್ರೆ ಒಂದು ಆ ಗ್ರಾಮದ ಅಂಬೇಡ್ಕರ್ ಸರ್ಕಲ್ ಇದೆ. ಆ ಸರ್ಕಲ್ ನಲ್ಲಿ ಒಂದು ರಸ್ತೆ ಪಕ್ಕದಲ್ಲಿ ಒಂದು ವಿದ್ಯುತ್ ಲೈನ್ ಹರಿದೋಗಿದೆ. ಅದನ್ನ ಗಮನಿಸದೇನೆ ಅವರು ಆ ಒಂದು ಕಟೌಟ್ ಅನ್ನ ಹಾಕಲು ಹೋದಂತ ಸಂದರ್ಭದಲ್ಲಿ ಕರೆಂಟ್ ಶಾಕ್ ಆಗಿರುವಂತದ್ದು. ಈ ಒಂದು ಸ್ಥಳದಲ್ಲೇ 3 ಜನ ಮೃತಪಟ್ಟಿರುವಂತದ್ದು. ಸುಮಾರು ಇನ್ನು 3 ಜನರಿಗೆ ಗಂಭೀರವಾದಂತಹ ಗಾಯ ಇದೆ. ಗಾಯಾಳುಗಳನ್ನ ಲಕ್ಷ್ಮೇಶ್ವರ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿರುವಂತದ್ದು. ಈಗ ಆ ಗ್ರಾಮದಲ್ಲಿ ಯುವಕರು ಏನು ಬರ್ತ್ಡೇ ಆಚರಿಸಲು ಮುಂದಾದಂತ ಯುವಕರು ಏನಿದ್ರು, ಸುಮಾರು 10 ಜನ ಯುವಕರು, ಅವರು ಎಲ್ಲರೂ ಕೂಡ 20 ವರ್ಷದಿಂದ 25 ವರ್ಷದ ಒಳಗಿನ ಯುವಕರಾಗಿದ್ರು. ಹಾಗಾಗಿ ಈ 3 ಜನ ಯುವಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಇನ್ನು 3 ಜನ ಯುವಕರಿಗೆ ಗಾಯವಾಗಿರೋದ್ರಿಂದ ಈ ಇಡೀ ಸೂರ್ಯಗೆ ಗ್ರಾಮವೇ ಒಂದು ರೀತಿ ಶೋಕ ಸಾಗರದಲ್ಲಿ ಮುಳುಗಿದೆ ಅಂತಾನೆ ಹೇಳ್ಬೋದು ಮಮತಾ. ಭೀಮನಗೌಡ, ಈಗ 3 ಜನ ಆಸ್ಪತ್ರೆಗೆ ದಾಖಲಾಗಿದ್ದಾರಲ್ಲ, ಅವ್ರ ಬಗ್ಗೆ ಡಾಕ್ಟರ್ಸ್ ಏನ್ ಹೇಳ್ತಾ ಇದ್ದಾರೆ ಅಂತ? ಮಮತಾ, ಈ ಸದ್ಯಕ್ಕೆ ಅವರು ಯಾವುದೇ ರೀತಿಯಾದಂತಹ ಪರಿಸ್ಥಿತಿ ಹೇಳಕ್ಕಾಗಲ್ಲಂತೆ. ಯಾಕಂದ್ರೆ ಅವರು ಒಂದ್ ರೀತಿ ಶಾಕ್ ನಲ್ಲಿದ್ದಾರೆ. ಆ ಒಂದು ಘಟನೆ ಕಂಡು ಅವ್ರಿಗೆ ಈ ಸದ್ಯ ಏನು ಮಾತನಾಡದಂತ ಸ್ಥಿತಿಯಲ್ಲೂ ಕೂಡ ಇದ್ದಾರೆ. ಬಹಳಷ್ಟು ಗಾಯಗಳಾಗಿದೆ. ಸುಮಾರು ಒಂದು 4 ರಿಂದ 5 ಗಂಟೆಗಳು ಬೇಕು ಅವ್ರಿಗೆ ಚೇತರಿಸ್ಕೊಳ್ಳೋಕೆ ಅನ್ನುವಂಥದ್ದು. ನಂತರ 4-5 ಗಂಟೆ ನಂತರ ಅವರು ಚೇತರಿಸಿಕೊಂಡ ನಂತರ ಏನಾದ್ರೂ ಅವರಿಂದ ಮಾಹಿತಿ ಪಡಿಬಹುದಾಗಿದೆ. ಸದ್ಯದ ಮಟ್ಟಿಗೆ ಅವರು ಯಾವುದೇ ಹೇಳಿಕೆಯನ್ನು ನೀಡುವಂತ ಸ್ಥಿತಿಯಲ್ಲಿ ಇಲ್ಲ ಅನ್ನುವಂಥದ್ದು ಅಲ್ಲಿ ವೈದ್ಯರು ಹೇಳುವಂಥದ್ದು ಮಮತಾ. ರೈಟ್, ಧನ್ಯವಾದ ಭೀಮನಗೌಡ.